ನೋಡಿ, ಖೊರಮಾಬಾದ್ ಅಂತ ಅಂದ್ಬಿಟ್ಟು ಈ ಪ್ರದೇಶದಲ್ಲಿ ಕೂಡ ಇಸ್ರೇಲ್ ವೈಮಾನಿಕ ದಾಳಿ ಅಂದರೆ ಏರ್ ಸ್ಟ್ರೈಕನ್ನು ನಡೆಸಿರೋದ್ರ ಬಗ್ಗೆ ಈಗ ನಮಗೆ ಮಾಹಿತಿಗಳು ಸಿಗ್ತಾ ಇದೆ. ಇರಾನ್ ಮೇಲೆ ಇಸ್ರೇಲ್ನ ವೈಮಾನಿಕ ದಾಳಿ, ಟೆಹ್ರಾನ್ನ ಪಶ್ಚಿಮದಲ್ಲಿರುವ ಖೊರಮಾಬಾದ್ ಟಾರ್ಗೆಟ್ ಮಾಡಿ ಹೊಡೆಯಲಾಗಿದೆ. ಅಂದರೆ ಖೊರಮಾಬಾದ್ ನಗರದ ಮೇಲೆ ನಡೆದಿರ್ತಕ್ಕಂಥ ಏರ್ ಸ್ಟ್ರೈಕು ದಾಳಿಯಿಂದ ಹಲವು ಕಟ್ಟಡಗಳು ನಾಶವಾಗಿದೆ. ಮೊಬೈಲ್ ಟಾರ್ಚ್ನಲ್ಲಿ ಮೃತದೇಹಗಳನ್ನು ಹುಡುಕಾಡುವಂತಹ ಪರಿಸ್ಥಿತಿ, ಅಲ್ಲಿ ವಿದ್ಯುತ್ ಸಂಪರ್ಕ ಕೂಡ ಕಡಿತವಾಗಿದೆ. ಹೇಳಿದರು ಇವರು ಅಮೆರಿಕದವರು, ನಿಮ್ಮನ್ನು ಇಡೀ ಇರಾನನ್ನು ನಾವು ಕತ್ತಲೆಯಲ್ಲಿ ಮುಳುಗಿಸ್ಬಿಡ್ತೀವಿ ಅಂತಂದ್ಬಿಟ್ಟು. ಬಟ್ ಅಲ್ಲಾದಂತಹ ದಾಳಿಯ ಸಂದರ್ಭದಲ್ಲಿ ನೋಡಿ, ಅಲ್ಲಿ ಟಾರ್ಚ್ನಲ್ಲಿ ಹುಡುಕುವಂತಹ ಪರಿಸ್ಥಿತಿ ಬಂದಿದೆ. ಇದು ಖೊರಮಾಬಾದ್ ನಗರದ ಮೇಲೆ ನಡೆದಿರ್ತಕ್ಕಂಥ ಏರ್ ಸ್ಟ್ರೈಕ್. ಹಲವು ಕಟ್ಟಡಗಳನ್ನ ಗುರಿಯಾಗಿಸಿ ದಾಳಿಯನ್ನು ಮಾಡಿದರು. ಸಾವು ನೋವುಗಳ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಅದನ್ನು ಇರಾನೇ ಸ್ಪಷ್ಟಪಡಿಸಬೇಕು, ಏನಾಗಿದೆ, ಸಾವು ನೋವುಗಳ ಸಂಖ್ಯೆ ಎಷ್ಟು ಏನು ಅಂತ ನಿಧಾನವಾಗಿ ಅದೆಲ್ಲ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಬಟ್ ಇಸ್ರೇಲ್ ಮಾತ್ರ ತನ್ನ ದಾಳಿಯನ್ನು ಮುಂದುವರಿಸಿದೆ ಇರಾನ್ ಮೇಲೆ. ನಾವು ಹೇಳ್ತಾ ಇದ್ವಿ ನಿಮಗೆ, ಇರಾನ್ ಕೂಡ ಸುಮ್ಮನಿಲ್ಲ, ಎಲ್ಲ ಕಡೆಗಳಲ್ಲೂ ತನ್ನ ಕೈಗೆಟಕುವಂತಹ ಅಷ್ಟೂ ರಾಷ್ಟ್ರಗಳ ಮೇಲೆ ದಾಳಿಯನ್ನು ಮುಂದುವರಿಸ್ತಾ ಇದೆ ಅಂತ. ಸ್ಪೆಷಲಿ ಗಲ್ಫ್ ರಾಷ್ಟ್ರಗಳನ್ನು ಕಂಡ್ರೆ ಸಾಕು ಇರಾನ್ ಕುದೀತಾ ಇದೆ. ಅಬುದಾಬಿಯಲ್ಲಿ ಇರಾನ್ ಕ್ಷಿಪಣಿ ದಾಳಿಯನ್ನು ನಡೆಸಿದೆ. ಕೇಳಿದ್ರೆ ಅಮೆರಿಕದವ್ರ ಮೇಲೆ ಹೊಡಿತಾ ಇರೋದು ನೀವೆಲ್ಲ ಟಾರ್ಗೆಟು ಅಂತ ಹೇಳಿನೇ ಇವ್ರದ್ದು ಅಸೆಟ್ಸ್ ಎಲ್ಲ ನಾಶ ಮಾಡ್ತಾ ಇದ್ದಾರೆ. ಆಕಾಶದಲ್ಲೇ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು UAE ಧ್ವಂಸಗೊಳಿಸಿದೆ, ಅಂದರೆ ಇಂಟರ್ಸೆಪ್ಟ್ ಮಾಡಿದೆ. ಅಲ್ ಶವಾಮೆಕ್ ಪ್ರದೇಶದಲ್ಲಿ ಅವಶೇಷಗಳು ಬಿದ್ದಿದೆ. ಈ ಬಿದ್ದಂತಹ ಡೆಬ್ರೀಸು ಅಂದರೆ ಅವಶೇಷಗಳು, ಅದು ಬಿದ್ದು ಒಬ್ಬ ಭಾರತೀಯನೇ ಗಾಯ ಆಗಿದೆ. ರಿಯಾದ್ನಲ್ಲಿ ಇರಾನ್ನ ಕ್ಷಿಪಣಿ ದಾಳಿ ಯತ್ನ ವಿಫಲ ಆಗಿದೆ. UAEನಾದ್ಯಂತ ಸೈರನ್ ಸದ್ದು ಮೊಳಗ್ತಾ ಇದೆ. ನಿಮಗೆ ನೆನಪಿರ್ಬೋದು, UAE ಕ್ಯಾಪಿಟಲ್ ರಿಯಾದು. ಸೊ ಭಾರತೀಯರು ಒಂದು 10 ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಜನ ಇದ್ದಾರೆ ಅಲ್ಲಿ ವಾಸ ಮಾಡ್ತಾರೋ. ಡೆನ್ಸಿಟಿ ನೋಡಿ, ಎಲ್ಲೋ ಒಂದು ಕಡೆಗೆ ಇಂಟರ್ಸೆಪ್ಟ್ ಆಗಿರುವಂತಹ ಮಿಸೈಲ್ನ ಡೆಬ್ರೀಸು ಅವಶೇಷಗಳು ಬಿದ್ದಿದ್ದು ಭಾರತೀಯರು ವಾಸ ಮಾಡುವಂತಹ ಜಾಗದಲ್ಲಿ ಒಬ್ಬ ಭಾರತೀಯನಿಗೆ ಗಂಭೀರವಾದಂತಹ ಗಾಯ ಆಗಿದೆ. ಆತನ ಡೀಟೇಲ್ಸ್ ಇನ್ನೂ ಕೂಡ ನಮಗೆ ಸಿಕ್ಕಿಲ್ಲ. ಲಭ್ಯ ಆದ ಕೂಡಲೇ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟವರು, ಏನು ಕೆಲಸ ಮಾಡ್ತಿದ್ದವರು ಅಂತ ಹೇಳ್ತೀವಿ. ಸೌದಿಯಲ್ಲಿ ನಮಗೆ ಈಗ ಆಲ್ರೆಡಿ ನಾವೆಲ್ಲ ತಿಳ್ಕೊಂಡಿರೋ ಹಾಗೆ IT, ಹೆಲ್ತ್ ಇನ್ಫ್ರಾಸ್ಟ್ರಕ್ಚರು, ಹಾಸ್ಪಿಟ್ಲು, ಆಮೇಲೆ ಅಲ್ಲಿ ಕಾರ್ಮಿಕರ ಸಂಖ್ಯೆಯಲ್ಲಿ ಭಾರತೀಯರ ಸಂಖ್ಯೆನೇ ಜಾಸ್ತಿ. ಸೊ ಏನೇ ಆದರೂ ಕೂಡ ಭಾರತೀಯರಿಗೆ ಲಿಂಕ್ ಇದ್ದೇ ಇದೆ. ನಮಗೆಲ್ಲರಿಗೂ ಅದು ಫರಕ್ ಬೀಳಬೇಕು.